ಪಿತನ ಸುತನ ಮತ್ತು ಪವಿತ್ರ ನಾಮದಲ್ಲಿ ಆಮೇನ್. ಸರ್ವಶಕ್ತ ತಂದೆಯಾದ ದೇವರೇ, ಇದು ನಾವು ಜೀವಿಸುವ ಪ್ರತಿದಿನವೂ ನಿಮ್ಮ ಕೃಪೆಯೇ ಆಗಿದೆ, ನಿಮ್ಮ ದಾನವೇ ಆಗಿದೆ. ನಮ್ಮ ಉಸಿರು, ನಮ್ಮ ಶಕ್ತಿ, ನಮ್ಮ ಆರೋಗ್ಯ ಸರ್ವಸ್ವವು ನಿಮ್ಮ ಹೇರಳವಾದ ಕೃಪೆಯಾಗಿದೆ. ಆದ್ದರಿಂದ ನಿಮ್ಮ ಕೃಪೆಯನ್ನು ನಾವು ಅರಿತು ಸದಾ ನಿಮ್ಮ ಕೀರ್ತಿಗಾಗಿ, ನಿಮ್ಮ ಮಹಿಮೆಗಾಗಿ ಶ್ರಮಿಸುವ ಮಕ್ಕಳಾಗಿ ನಿಮ್ಮನ್ನು ಆಶೀರ್ವದಿಸಬೇಕೆಂದು ನಮ್ಮ ಪ್ರಭುವಿನ ಯೇಸುವಿನ ಹೆಸರಿನಲ್ಲಿ ನಾನು ಪ್ರಾರ್ಥಿಸ್ತೇವೆ. ಆಮೇನ್. ಆತ್ಮೀಯ ಸಹೋದರ ಸಹೋದರರೇ, ಇಂದಿನ ಶುಭ ಸಂದೇಶದಲ್ಲಿ ದೇವಮಾತೆ ಸ್ತುತಿಗೀತೆಯ ಬಗ್ಗೆ ನಾವು ಆಲಿಸುತ್ತೇವೆ. ಯಾವಾಗ ಎಲಿಜಬೆತ್ ಅಮ್ಮರು ದೇವಮಾತೆಗೆ, ಸ್ತ್ರೀಯರೆಲ್ಲ ಧನ್ಯಳು ನೀನು, ನನ್ನ ಬಳಿಗೆ ಬಂದದಂಥ ಭಾಗ್ಯ, ನನ್ನ ಪ್ರಭುವಿನ ತಾಯಿ ನೀನು, ನಿನ್ನ ಕರುಳ ಕುಡಿ ನನ್ನ ಕಿವಿ ತಾಕಿದೊಡನೆ ಆನಂದದಿಂದ ನೆಲೆದಾಡಿತು ನನ್ನ ಶಿಶು ಉದರದಲ್ಲಿ, ನಂಬಿ ಧನ್ಯಳಾದ ನೀನು, ಸರ್ವೇಶ್ವರನ ವಾಗ್ದಾನ ನೆರವೇರಿಯುತ್ತದೆಂದು ಹೇಳಿದಾಗ ಮಾತೆ ಮರಿಯಮ್ಮರು ಜಂಬದಿಂದ ಗರ್ವದಿಂದ ಅವರು ಇರಲಿಲ್ಲ, ಬದಲಾಗಿ ದೇವರ ನಾಮವನ್ನು ಸ್ತುತಿಸಿದರು. ತನ್ನ ಬದುಕಿನಲ್ಲಿ ನಡೆಯುತ್ತಿರುವ ಸರ್ವಸ್ವವು ದೇವರ ಕೃಪೆಯಿಂದಲೇ ಎನ್ನುವಂಥ ಆ ಒಂದು ದೀನತೆಯಿಂದ ದೇವಮಾತೆ ಮರಿಯಮ್ಮನವರು ದೇವರನ್ನು ಹಾಡಿ ಸ್ತುತಿಸಿ ಹೊಗಳಿದರು. ಆತ್ಮೀಯ ಸಹೋದರ ಸಹೋದರಿ, ನಮ್ಮ ಜೀವನ, ನಮ್ಮ ದೇಹ, ನಮ್ಮ ಉಸಿರು, ನಮ್ಮ ಕುಟುಂಬ, ನಮ್ಮಲ್ಲಿರೋ ಸರ್ವಸ್ವಕ್ಕೆ ಕಾರಣ ಆ ಪ್ರಭುವಿನ ದಯೆ ಆಗಿದೆ. ಆದ್ದರಿಂದ ನಾವು ಗರ್ವಪಡುವುದಕ್ಕೆ ಯಾವ ಕಾರಣವೂ ಇಲ್ಲ. ಸಂತ ಪೌಲರು ಹೇಳುವಂತೆ, ಹೆಚ್ಚಳ ಪಡುವವನು ಪ್ರಭುವಿನಲ್ಲಿ ಹೆಚ್ಚಳ ಪಡಲಿ, ಯಾಕೆಂದರೆ ನಮ್ಮಲ್ಲಿರೋ ಸರ್ವಸ್ವವು ಪ್ರಭು ನೀಡಿರುವ ದಾನವಾಗಿದೆ ಎಂದು. ಆದ್ದರಿಂದ ಪರಿಶುದ್ಧ ಕಾರ್ಯಕಲಾಪ ಪುಸ್ತಕಗಳು ಹೇಳುವಂತೆ, ನಾವು ಇರುವುದು, ಜೀವಿಸುವುದು, ಅಸ್ತಿತ್ವವಿರುವುದು ಅವರಲ್ಲಿಯೇ. ಆದ್ದರಿಂದ ಪ್ರಭುವಿನ ಉನ್ನತ ಕೀರ್ತಿಗಾಗಿ ಶ್ರಮಿಸುವ ಮಕ್ಕಳಾಗುವಂತೆ ನಮ್ಮ ಜಯಶಾಲಿಗಳಲ್ಲಿಯೂ, ನಮ್ಮ ಕೆಲಸದಲ್ಲಿಯೂ, ನಾವು ನಮ್ಮ ಬದುಕಿನಲ್ಲಿಯೂ ಹೊಂದುವಂಥ ಯಶಸ್ಸಿಗಾಗಿಯೂ ಮತ್ತು ಸೋಲಿಗಾಗಿಯೂ ಪ್ರಭುವಿನ ಹೆಸರನ್ನು ಕೀರ್ತಿಸಿ ಹಾಡುವಂಥ ಆ ಒಂದು ಹೃದಯ ನಮ್ಮದಾಗಲೆಂದು ನಾವು ಪ್ರಭುವಿನಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಬಾಳಿನ ಬೆಳಕಾಗಿ ನನ್ನ ಗುರುವಾಗಿ, ಬಾಳಿನ ಬೆಳಕಾಗಿ ನನ್ನ ಗುರುವಾಗಿ, ಏಸುವೆ ಬಾ ಬೇಗನೆ ಬಾ ನನ್ನ ನೆಲೆಯಾಗಿ, ಏಸುವೆ ಬಾ ಬೇಗನೆ ಬಾ ನನ್ನ ನೆಲೆಯಾಗಿ, ಬಾಳಿನ ಬೆಳಕಾಗಿ ನನ್ನ ಬಾಳನ್ನು ನಿನ್ನ ಜ್ಯೋತಿಯು ಎಂದು ಬೆಳಗಲಿ, ഇരുಳನ್ನು ಅಳಿಸಲಿ ನಿನ್ನ ಪಾದಕ್ಕೆ ಎಂದು, ಶರಣ ನಾನು ಎಂದೆಂದು ನಿನ್ನ ಪಾದಕ್ಕೆ ಎಂದು, ಶರಣ ನಾನು ಎಂದೆಂದು. ಬರಲಿ ನಿನ್ನ ರಾಜ್ಯ, ತರಲಿ ನಿನ್ನ ತೇಜ, ಬರಲಿ ನಿನ್ನ ರಾಜ್ಯ, ತರಲಿ ನಿನ್ನ ತೇಜ, ಬಾಳಿನ ಬೆಳಕಾಗಿ ನನ್ನ ಬಾಳನು ನಿತ್ಯ ಜೀವವು ಎಂದು ತುಂಬಲಿ, ಎಂದೆಂದೂ ಆಳಲಿ. ಜೀವದಾತನು ನೀನೇ, ನಿನ್ನ ಶರಣನು ನಾನೇ, ಜೀವದಾತನು ನೀನೇ, ನಿನ್ನ ಶರಣನು ನಾನೇ. ಕರುಣಿಸೆಂದು ದೇವಾ ನನಗೆ ನಿತ್ಯ ಜೀವ, ಕರುಣಿಸೆಂದು ದೇವಾ ನನಗೆ ನಿತ್ಯ ಜೀವ, ಬಾಳಿನ ಬೆಳಕಾಗಿ. ಪ್ರಭುವೇ, ಇದೋ ನಿಮ್ಮನ್ನು ಆರಾಧಿಸ್ತೇವೆ, ಸ್ತುತಿಸ್ತೇವೆ, ನಿಮ್ಮನ್ನು ಘನಪಡಿಸ್ತೇವೆ, ಮಹಿಮೆಪಡಿಸ್ತೇವೆ. ಕರ್ತನೆ, ನಾವು ಸಹ ನಮ್ಮ ದೈನಂದಿನ ಜೀವನದಲ್ಲಿ ಬರುವ ಯಶಸ್ಸಿಗೆ ನಿಮ್ಮನ್ನು ಸ್ತುತಿಸಿ ಆಡುವಂಥ ಒಂದು ಒಳ್ಳೆಯ ಮನಸ್ಸನ್ನು, ಅರಿವನ್ನು, ಜ್ಞಾನವನ್ನು, ದೈವ ಭಕ್ತಿ ನಮಗೆ ದಯಪಾಲಿಸ್ರಿ. ಇದೋ ಇತರ ಒಳಿತಿಗಾಗಿ ಶ್ರಮಿಸಿ ಸೆರೆಯಲ್ಲಿರುವಂಥ 1ನೇ ಸ್ವಾಮಿ ಸ್ಟಾನ್ ಸ್ವಾಮಿ ಅವರಿಗಾಗಿಯೂ, ನಮ್ಮ ದೇಶದ ರೈತಾಪಿ ವರ್ಗದಲ್ಲಿ ನಾವು ಪ್ರಾರ್ಥಿಸ್ತೇವೆ. ಹಸಿವು, ಬಾಯಾರಿಕೆ ರೋಗದಿಂದ ನವದೆಹಲಿಯ ಬಳಿಯಲ್ಲಿ ಅವರು ಹೋರಾಟ ನಡೆಸಿರುವಾಗ ಈ ಸಂದರ್ಭದಲ್ಲಿ ಅವರಿಗೆ ಬೇಕಾದ ಒತ್ತಾಸೆಯನ್ನು, ಅವರಿಗೆ ಬೇಕಾದ ಶಕ್ತಿಯನ್ನು, ಸ್ಫೂರ್ತಿಯನ್ನು ತಂದು ನಮ್ಮ ದೇಶದಲ್ಲಿ, ಇಡೀ ವಿಶ್ವದಲ್ಲಿ ಬೇಕಾದ ಶಾಂತಿ, ಸಾಮರಸ್ಯ, ಒಗ್ಗಟ್ಟು, ಭ್ರಾತೃತ್ವ ಮನೆ ಮೂಡಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಆಮೇನ್. ಆತ್ಮೀಯ ಸಹೋದರ ಸಹೋದರಿ, ಇದೋ ಈ ದಿನ ಪ್ರಭುವಿನ ಆ ಒಂದು ಅದ್ಭುತ ಕಾರ್ಯಗಳು ನಮ್ಮ ಬದುಕಿನಲ್ಲಿ ನೆನೆಸಿ ಅವರನ್ನು ಸ್ತುತಿಪಡಿಸುವಂಥ ದಿನವಾಗಲಿ ಎಂದು ಸರ್ವಶಕ್ತ ದೇವರಾದ ಪಿತಾ ಸುತ ಪವಿತ್ರಾತ್ಮ ಹೆಸರಿನಲ್ಲಿ ನಾನು ನಿಮ್ಮನ್ನು ಆಶೀರ್ವದಿಸುತ್ತೇನೆ. ಆಮೇನ್.